ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿಬ್ರು ಆ್ಯಪಲ್ ತಿಂತಾ ಇರಿ, ನನಗೆ ಕಾಲ್ ಮುಗಿಸ್ತೀನಿ. ಹಲೋ ವಿಶ್ವ. ಹೇಳು, ಗುಡ್ ನ್ಯೂಸ್ ಕೊಡೋಕೆ ಫೋನ್ ಮಾಡಿದ್ಯಾ? ಗುರುಗಳು ತೋರಿಸಿದ್ದಾರಿನ ಶಿಷ್ಯ ಫಾಲೋ ಮಾಡಲೇಬೇಕಲ್ಲ ಸರ್. ಯಾವಾಗಲೂ ಗುರುಗಳೇ ಶಿಷ್ಯನಿಗೆ ಫೋನ್ ಮಾಡಬೇಕಾ? ಈ ಶಿಷ್ಯನು ಗುರುಗಳಿಗೆ ಫೋನ್ ಮಾಡಬೇಕು ಸರ್. ಅದು ನಾನು ನಿಮಗೆ ಸಲ್ಲಿಸ್ತಾರ ಕೃತಜ್ಞತೆ. ನಿಮ್ಮ ಮಾತಿನ ಹಾಗೆಯೇ ಬದಲಾಗಿರೋ ಹಾಗಿದೆಯಲ್ಲ. ನಾನು ಅವತ್ತು ಹೇಳಿದೆ ಏನು ಬೇಕಾದ್ರೆ ಜಯಂತಿ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ನೀವು ಮಾತ್ರ ನನಗೊಂದು ಒಳ್ಳೆ ಫಿಲಮ್ ಕಳಿಸಿದ್ರಿ. ನಾನು ನಿಮ್ಗೆ ಒಂದು ಒಳ್ಳೆ ಫಿಲಮ್ನ ಆನ್ಲೈನಲ್ಲೇ ತೋರಿಸ್ತೀನಿ ಸರ್. ಒಂದ್ಸಲ ಕಾಲ್ನ ವೀಡಿಯೋ ಕಾಲೇ ಕನೆಕ್ಟ್ ಮಾಡಿ. ಒಂದು ಸುಮ್ಮನೆ ಆಟಗಳು ಆಡಬೇಡ. ನನ್ನ ಚಿನ್ನ ಮಗನ ಈ ಶಿಷ್ಯಗೋಸ್ಕರ ಅಷ್ಟು ಮಾಡಲ್ಲ ಸರ್. ಒಂದೇ ಒಂದ್ಸಲ ಸರ್. ಹಾಯ್ ಜಯಂತ್ ಸರ್, ಆರಾಮಾಗಿದ್ದೀರಾ? ಒಂದು ನಿಮಿಷ ಸರ್, ಒಂದೊಳ್ಳೆ ಸಿನಿಮಾ ತೋರಿಸ್ತೀನಿ. ನೋಡಿದ ತಕ್ಷಣ ಶಾಕ್ ಆಗಿ ಹೋಗ್ತೀರಾ. ರೆಡಿ? ನೋಡಿ ಸರ್, ಚಿನ್ನು ಮರಿ. ಯಾಕೆ ಜಯಂತ್ ಸರ್, ಇದು ನಿಮ್ಮದೇ ಅಲ್ವಾ ಪ್ಲ್ಯಾನು? ನೀವು ಮಾತ್ರ ಅಮಾಯಕರನ್ನು ಕರ್ಕೊಂಡೋಗಿ ಗನ್ ತೋರಿಸಿ ಚಾಕು ತೋರಿಸಿ ಎದುರಿಸ್ಬೋದು, ಆದರೆ ನಾವು ಮಾಡಬಾರ್ದಾ? ನೀವು ಮಾಡಿರೋದಕ್ಕೆ ಇದು ಕಂಟಿನ್ಯೂಷನ್ ಅಷ್ಟೇ, ಪಾರ್ಟ್ 2. ನೋಡು, ನನ್ನ ಚಿನ್ನ ಮರಿಗೆ ಏನು ಮಾಡಬೇಡ. ಅವ್ರಿಗೆ ಏನಾದರೂ ಆದರೆ ನಾನು ಸುಮ್ಮನಿರೋದಿಲ್ಲ. ಕೂಲ್ ಗುರುಗಳೇ, ಯಾಕೆ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೊತಿದ್ದೀರಾ? ನಿಮ್ಮ ಚಿನ್ನು ಮರಿಗೆ ಏನಾಗಬಾರ್ದು ಅಂದರೆ ನಿಮ್ಮ ಜೊತೆಗೆ ಇದಾರಲ್ಲ ಇಬ್ಬರು, ಅವರಿಬ್ಬರೂ ನಿಮ್ಮ ಮನೆಯಿಂದ ಸೇಫಾಗಿ ಆಚೆ ಕಳಿಸ್ಬೇಕು. ಅಕಸ್ಮಾತ್ ಏನಾದರೂ ಅವ್ರಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಾಗೆಲ್ಲ ಏನು ಮಾಡ್ಬಿಡು. ಹಾಗೆಲ್ಲ ಏನು ಮಾಡಬೇಡ ವಿಶ್ವ. ಈ ಥರ ಎಲ್ಲ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಗುರುಗಳೇ. ಆದರೆ ಏನು ಮಾಡಲಿ, ನನ್ನ ಕೈಲಿ ಈ ಥರ ಮಾಡೋ ಹಾಗೆ ನೀವು ಮಾಡ್ತಿದ್ದೀರಲ್ಲ. ನಾನು ಅವತ್ತೇ ಹೇಳಿದ್ದೆ ನಿಮಗೆ, ನೀವು ಯಾವ ಹಂತಕ್ಕೆ ಹೋದ್ರೂ ಅದಕ್ಕಿಂತ ಒಂದು ಹಂತ ಕೆಳಗೆ ನಾನು ಇಳಿತೀನಿ ಅಂತ. ನಿಮ್ಮ ಪರಿಸ್ಥಿತಿಗೆ ಹೇಗಾಗೋಗಿದೆ ಗೊತ್ತಾ? ಈ ಮಂತ್ರವಾದಿಗಳ ಪ್ರಾಣ ಗಿಣಿ ಕೈಲಿರುತ್ತಂತೆ, ಹಾಗೇನೆ ನಿಮ್ಮ ಪ್ರಾಣ ಇವಳ ಹತ್ರ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಏನಾದರೂ ಇವಾಗ ನಾವು ಇವಳನ್ನ ಸಾಯಿಸ್ಬಿಟ್ಟೆ ಅಂದರೆ ಈ ಸೂತ್ರ ಇಲ್ದಿರೋ ಗಾಳಿಪಟ ಥರ ಸೈಲೆಂಟ್ ಆಗಿ ಹೋಗ್ತೀರಾ. ಏನು ಹೇಳಿ ಗುರುಗಳೇ, ಒಂದೇ ಏಟು ಸಾಯಿಸ್ಬಿಡ್ಲಾ? ಅಲ್ಲ ಸರ್, ನಿಮ್ಮನ್ನ ಮನುಷ್ಯರು ಅಂತ ಯಾರು ಹೇಳಿದ್ದು? ಮನುಷ್ಯ ರೂಪದಲ್ಲಿರೋ ರಾಕ್ಷಸ ನೀವು. ಇವಾಗ ಇದೆಲ್ಲ ಯಾಕೆ ಡಿಸ್ಕಷನ್ನು? ನಾನು ಹೇಳಿದಾಗ ನೀವು ಮಾಡ್ತೀರಾ ಅಥವಾ ನಿಮ್ಮ ಚಿನ್ನು ಮರಿನ ಮುಗಿಸ್ಬಿಡ್ಲ? ಬೇಡ ವಿಶ್ವ, ನೋಡು, ನೀನು ಅವ್ರಿಗೇನು ಮಾಡಬೇಡ. ನನಗೆ ಬೇಕಾಗಿರೋದೇನು, ನಾನು ವೆಂಕಿ ಮತ್ತು ಚೆಲುವಿನ ಸೇಫಾಗಿ ಮನೆಗೆ ಬರ್ತೀನಿ. ಓಕೆ? ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಈಗಲೇ ಹೋಗಿ ಅವ್ರನ್ನ ಸೇಫಾಗಿ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು. ಅವ್ರ ಆಚೆ ಸೇಫಾಗಿ ಹೋದ್ರು ಅಂತ ನನಗೆ ಗೊತ್ತಾಗಬೇಕು. ಆಗಲೇ ನಿಮ್ಮ ಚಿನ್ನು ಮರಿಗೆ ನನ್ನಿಂದ ಮುಕ್ತಿ. ಇಲ್ಲ ಅಂದರೆ ಮತ್ತೆ ಮುಕ್ತಿ ಬಾ ಚಿನ್ನು ಮರಿ ಅಂತ ಬ್ಯಾನರ್ ಹಾಕ್ಬೇಕಾಗುತ್ತೆ. ನೀನು ಕೇಳಿದ್ದು ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ನಮ್ಮ ಚಿನ್ನು ಮರಿ ಸೇಫ್ ಆಗಿದ್ದಾರೆ ಮತ್ತು ಐ ನೀಡ್ ಪ್ರೂಫ್ ಆಫ್ ಲೈಫ್. ಗೊತ್ತಾಯ್ತಾ? ಕಾಲ್ ಮಾಡ್ತೀನಿ, ವೇಟ್ ಮಾಡ್ತಾರೆ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸಿದ್ರೆ ಸಂಬಂಧಗಳು ಉಳಿಯುತ್ತಾ ಹೇಳಿ? ಒಬ್ಬ ತಂಗಿಯಾಗಿ ಅಣ್ಣನ ಮನೆ ಕರಿತಾ ಇದ್ದೀನಿ. ದಯವಿಟ್ಟು ಈ ತಂಗಿ ಮನೆಗೆ ಬನ್ನಿ ಅಣ್ಣ, ನಿಮ್ಮ ದಾರಿ ಕಾಯ್ತಾ ಇರ್ತೀನಿ. ನನಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂದರೆ ಲಕ್ಷ್ಮಿಗೆ ಇನ್ನೆಷ್ಟು ಬೇಜಾರಾಗಿರಬೇಡ.
ನನ್ನ ಮದುವೆ ಆದಾಗಿಂದ ತವ್ರ ಮನೆ ಇದೆ ಅನ್ನೋದನ್ನೇ ಮರೆತು ಬದುಕ್ತಾ ಇದ್ದಾಳೆ. ನನ್ನ ಮೇಲಿನ ಪ್ರೀತಿಗೋಸ್ಕರ, ಅಣ್ಣನ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಷ್ಟು ಒದ್ದಾಡ್ತಾ ಇದ್ದಾಳೆ. ಒಂದು ದಿನ ತವ್ರ ಮನೆ ಬಗ್ಗೆ ಮಾತಾಡಿಲ್ಲ. ಎಲ್ಲ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡೇ ಕೊರಗ್ತಾ ಇದ್ದಾಳೆ. ಅವಳಿಗೋಗಿ ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು. ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಏನು ಯೋಚನೆ ಇಲ್ಲ ರೀ. ಯೋಚನೆ ಮಾಡುವಂಥದ್ದೇನಿದೆ? ಇಷ್ಟು ವರ್ಷ ನಿನ್ನ ಜೊತೆ ಬಾಳ್ವೆ ಮಾಡಿದ್ದೀನಿ. ನಿನಗೆ ಯಾವಾಗ ಖುಷಿ ಆಗುತ್ತೆ, ಯಾವಾಗ ದುಃಖ ಆಗುತ್ತೆ ಅಂತ ನನಗೆ ಅರ್ಥ ಆಗಲ್ವಾ? ನನ್ನ ಸಮಾಧಾನಕ್ಕೆ ಮಾತು ಹೇಳ್ತಾ ಇದೆಯಾ? ಈ ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಆದರೆ ಹೀಗೆ ನಾವು ಸೋತೋಗೋ ದಿವಸ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಲಕ್ಷ್ಮಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಬದುಕಿರೋವರೆಗೂ ನಿಮ್ಮನ್ನ ಸೋಲೋದಿಕ್ಕೆ ಬಿಡೋದಿಲ್ಲ. ನೀವು ನಮ್ಮ ತವ್ರ ಮನೆಯವ್ರಿಗೆ ಮಾತು ಕೊಟ್ಟ ಹಾಗೇನೆ ಇಲ್ಲಿವರೆಗೂ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನಿಮ್ಮಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ಬಿಡಿ, ನಮ್ಮ ಅತ್ತಿಗೆಗೆ ಫೋನ್ ಮಾಡಿ ಇಲ್ಲಿ ಪರಿಸ್ಥಿತಿನ ಹೇಳ್ಬಿಡ್ತೀನಿ. ಬೇಡ ಲಕ್ಷ್ಮಿ, ನೀನೇನು ಫೋನ್ ಮಾಡಿ ಹೇಳ್ಬೇಡ. ಏನೋ ಒಂದು ವಿಷಯಗಳಿಗೆ ನಮಗೂ ವಯಸ್ಸಿತ್ತು. ನಾನು ಏನೋ ಒಂದು ಮಾತಂತ ಆಡಿದೆ. ಆ ಸಂದರ್ಭ ಹಂಗೆ ಬಂತು. ನೀನು ನಿಮ್ಮ ಅಣ್ಣನಿಗೆ ಒಂದು ಸವಾಲು ಹಾಕಿ ಬಂದ್ಬಿಟ್ಟೆ. ಮುಕ್ಕಾಲು ಜೀವನ ಕಳೆದೋಯ್ತಲ್ಲ ಲಕ್ಷ್ಮಿ. ಮುಕ್ಕಾಲು ಜೀವನ ಏನು ಸಾಧಿಸಿದ್ವಿ? ಹಾಗೆ ದ್ವೇಷ, ನಮ್ಮದೇನೋ ಹಠಮಾರಿತನಕ್ಕೆ ನಿಮ್ಮತ್ತಿಗೆ ಮನಸ್ಸಿಗೆ ನೋವು ಮಾಡೋದು ಬೇಡ. ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ನಾವು ಅಂದ್ಕೊಂಡ ಹಾಗೆ ಇನ್ನೂ ಮನೆ ಕಟ್ಟಕ್ಕಾಗಿಲ್ಲ. ಈ ನಮ್ಮ ಪರಿಸ್ಥಿತಿನ ನೋಡಿ ನಿಮ್ಮಣ್ಣ ನಮ್ಮನ್ನು ಆಡ್ಕೊಂಡಿರ್ಬೋದು. ಆದರೆ ನಿಮ್ಮತ್ತಿಗೆ ಇಲ್ಲಿ ತನಕ ನಮ್ಮ ಜೊತೆ ಒಂದು ದಿನ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಎಲ್ಲ ಕಷ್ಟದಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ಕಷ್ಟಕ್ಕೆ ಬರೋದಿದ್ದಾರೆ. ಅಂಥವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನಮ್ಗೇನು ಅಧಿಕಾರ ಇದೆ? ಅದಕ್ಕೆ ನಾಳೆ ನಾವಿಬ್ರು ನಿಂತವ್ರ ಮನೆಗೆ ಹೋಗಿ ನಿಮ್ಮ ಅತ್ತಿಗೆನ ಮಾತಾಡ್ಸ್ಕೊಂಡು ಬರೋಣ. ಏನ್ರಿ, ನಿಜವಾಗ್ಲೂ ನಾವು ನಮ್ಮ ತವ್ರ ಮನೆಗೆ ಹೋಗ್ತಾ ಇದೀವ? ನಿಮ್ಮ ಸಂತೋಷದ ಮುಂದೆ ನನಗೆ ಯಾವುದೂ ಮುಖ್ಯ ಇಲ್ಲ ಲಕ್ಷ್ಮಿ. ನನಗೆ ತುಂಬ ಖುಷಿ ಆಗ್ತಿದೆ. ಆದರೆ ನನ್ನ ಸಮಾಧಾನಕ್ಕೋಸ್ಕರ ಈ ಮಾತು ಹೇಳ್ತಿಲ್ಲ ತಾನೆ? ಖಂಡಿತ ಇಲ್ಲ. ಎಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಈ ಮಾತು ಹೇಳ್ತಾ ಇದ್ದೀನಿ. ಲಕ್ಷ್ಮೀ ನಿವಾಸ